ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಸಂಪತ್ತಿನ ಸೃಷ್ಟಿಯ ಹಿಂದಿರುವ ನೈಜ ಗಣಿತ ಮತ್ತು ವ್ಯವಸ್ಥಿತ ಕಾರ್ಯವಿಧಾನಗಳ ಬಗ್ಗೆ ನೇರವಾಗಿ ಮಾತನಾಡೋಣ. ಎಂಜೆ ಡಿಮಾರ್ಕೋ ಅವರ ಅತ್ಯಂತ ಜನಪ್ರಿಯ ಪುಸ್ತಕ ದ ಮಿಲಿಯನೇರ್ ಫಾಸ್ಟ್‌ಲೇನ್ನ 20 ಮತ್ತು 21ನೇ ಅಧ್ಯಾಯಗಳ ಅದ್ಭುತ ಒಳನೋಟಗಳನ್ನು ನಾವಿಂದು ಬಿಡಿಸಿಡಲಿದ್ದೇವೆ. ಹಣಕಾಸಿನ ವಿಚಾರದಲ್ಲಿ ನಾವಿದುವರೆಗೂ ನಂಬಿಕೊಂಡು ಬಂದಿರುವ ಹಳೆಯ ಕಟ್ಟುಕಥೆಗಳನ್ನು ಬದಿಗಿಟ್ಟು ವಾಸ್ತವಿಕವಾಗಿ ಬೃಹತ್ ಮೌಲ್ಯವನ್ನು ಹೇಗೆ ಸೃಷ್ಟಿಸಲಾಗುತ್ತದೆ ಎಂಬುದರ ನಿಖರವಾದ, ಅಕ್ಷರಶಃ ಪಕ್ಕಾ ಲೆಕ್ಕಾಚಾರವನ್ನು ಅರ್ಥಮಾಡಿಕೊಳ್ಳುವುದು ಈ ಚರ್ಚೆಯ ಮುಖ್ಯ ಗುರಿಯಾಗಿದೆ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಮುಖ್ಯವಾಗಿ 4 ವಿಚಾರಗಳ ಮೂಲಕ ಸಾಗಲಿದ್ದೇವೆ. ಮೊದಲಿಗೆ ಅಂತಿಮ ಹಣದ ಮರ ಯಾವುದು ಎಂದು ತಿಳಿಯೋಣ. ಆನಂತರ ಸ್ವಾತಂತ್ರ್ಯ ಹೋರಾಟಗಾರರ ಪಡೆ, ಪರಿಣಾಮದ ನಿಯಮ ಹಾಗೂ ಕೊನೆಯದಾಗಿ ವ್ಯಾಪ್ತಿ ಮತ್ತು ಪ್ರಮಾಣದ ಬಗ್ಗೆ ಚರ್ಚಿಸೋಣ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಪ್ರಪಂಚದಲ್ಲಿ ಅತ್ಯುತ್ತಮವಾದ ಪ್ಯಾಸಿವ್ ಇನ್ಕಮ್ ಅಥವಾ ನಮ್ಮ ಶ್ರಮವಿಲ್ಲದೆ ಆದಾಯ ತರುವ ಮೂಲ ಯಾವುದು? ಒಂದು ಕ್ಷಣ ಯೋಚಿಸಿ. ರಿಯಲ್ ಎಸ್ಟೇಟ್ ಇರಬಹುದಾ, ಇಂಟರ್ನೆಟ್ ಬಿಸ್ನೆಸ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗಾ? ಖಂಡಿತ ಈ ಪ್ರಶ್ನೆಗೆ ಸಿಗುವ ಉತ್ತರ ಬಹುತೇಕರ ಸಾಮಾನ್ಯ ಊಹೆಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡ್ತದೆ. ಹೌದು, ಬೇರಾವುದೇ ವ್ಯವಸ್ಥೆಗಳಿಗಿಂತಲೂ ನಮ್ಮ ಬಳಿ ಇರುವ ಸಾಮಾನ್ಯ ಹಣವೇ ಅಂತಿಮ ಹಣದ ಮರ. ಆಶ್ಚರ್ಯ ಅನಿಸಿದ್ರು ಇದೇ ಸತ್ಯ. ನಾವೆಲ್ಲರೂ ಕೇವಲ ಹಣವನ್ನು ಖರ್ಚು ಮಾಡುವ ಗ್ರಾಹಕರಾಗಿ ಉಳಿಯುವ ಬದಲು ಬಂಡವಾಳ ಹೂಡುವ ಮಾಲೀಕನ ಸ್ಥಾನಕ್ಕೆ ಬದಲಾದಾಗ ಏನಾಗ್ತದೆ ಗೊತ್ತಾ? ನಮ್ಮ ಬಳಿ ಇರುವ ಪ್ರತಿಯೊಂದು ರೂಪಾಯಿಯು ಮರದಲ್ಲಿ ಬೆಳೆಯುವ ಹಣ್ಣಿನಂತೆ ನಮಗೆ ನಿರಂತರ ಆದಾಯವನ್ನು ತರಲು ಶುರು ಮಾಡ್ತದೆ. ಇಲ್ಲೊಂದು ಬಹುದೊಡ್ಡ ಕಟ್ಟುಕಥೆ ಇದೆ. ದಶಕಗಳ ಕಾಲ ಮ್ಯೂಚುವಲ್ ಫಂಡ್ಗಳಲ್ಲಿ ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡುತ್ತಾ ಹೋದ್ರೆ ಶೂನ್ಯದಿಂದ ಮಿಲಿಯನೇರ್ ಆಗಿ ಬಿಡಬಹುದು ಎಂದು ನಾವು ಅಂದುಕೊಂಡಿರ್ತೇವೆ. ಆದರೆ ವಾಸ್ತವದಲ್ಲಿ ಚಕ್ರಬಡ್ಡಿಯು ಸಂಪತ್ತನ್ನು ಸೃಷ್ಟಿಸುವ ಸಾಧನವಲ್ಲ, ಅದು ಕೇವಲ ಸಂಪತ್ತನ್ನು ಸಂರಕ್ಷಿಸುವ ಮತ್ತು ಬೆಳೆಸುವ ಸಾಧನ. ನಮ್ಮ ಬಳಿ ದೊಡ್ಡ ಮೊತ್ತದ ಹಣವಿದ್ದಾಗ ಮಾತ್ರ ಈ ಚಕ್ರಬಡ್ಡಿಯು ಸುನಾಮಿಯ ಅಲೆಯಂತೆ ಅಪ್ಪಳಿಸಿ ಬೃಹತ್ ಲಾಭವನ್ನು ತಂದುಕೊಡುತ್ತದೆ. ಇಲ್ಲಿಗೆ ನಮ್ಮ 2ನೇ ಪ್ರಮುಖ ಹಂತ ಶುರುವಾಗುತ್ತದೆ. ಅದೇ ಸ್ವಾತಂತ್ರ್ಯ ಹೋರಾಟಗಾರರ ಪಡೆ, ಅಂದ್ರೆ ನಾವು ಉಳಿಸಿದ ಹಣದ ಮರುವ್ಯಾಖ್ಯಾನ. ಈ ಪರಿಕಲ್ಪನೆಯನ್ನು ಸ್ವಲ್ಪ ಆಳವಾಗಿ ನೋಡೋಣ. ಪುಸ್ತಕದ 20ನೇ ಅಧ್ಯಾಯದಲ್ಲಿರುವ ಈ ರೂಪಕ ನಿಜಕ್ಕೂ ಅದ್ಭುತವಾಗಿದೆ. ನಾವು ಉಳಿತಾಯ ಮಾಡುವ ಪ್ರತಿಯೊಂದು ರೂಪಾಯಿಯೂ ನಮ್ಮ ಪರವಾಗಿ ಹೋರಾಡುವ ಒಬ್ಬ ಸೈನಿಕನಿದ್ದಂತೆ. ಈ ಸೈನಿಕನಿಗೆ ರಜೆ ಬೇಕಿಲ್ಲ, ನಿದ್ರೆ ಬೇಕಿಲ್ಲ, ಆಯಾಸವೂ ಆಗುವುದಿಲ್ಲ. ದಿನದ 24 ಗಂಟೆಯೂ ನಮ್ಮ ಪರವಾಗಿ ಕೆಲಸ ಮಾಡುತ್ತಾ ಹೊಸ ಆದಾಯವನ್ನು ತರುತ್ತಲೇ ಇರುತ್ತಾನೆ. ಇದು ಹಣಕ್ಕಾಗಿ ಸಮಯವನ್ನು ಮೀಸಲಿಡುವ ನಮ್ಮ ಹಳೆಯ ಸಮೀಕರಣವನ್ನು ಸಂಪೂರ್ಣವಾಗಿ ಮುರಿದು ಹಾಕ್ತದೆ. ಇದರ ಶಕ್ತಿ ಎಷ್ಟಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ಗಣಿತದ ಲೆಕ್ಕಾಚಾರವನ್ನು ಗಮನಿಸಿ. ಉದಾಹರಣೆಗೆ $10 ಮಿಲಿಯನ್ ಅಸಲನ್ನು ಹೊಂದಿದ್ದು ಅದರ ಮೇಲೆ ಕೇವಲ 5% ಸಾಧಾರಣ ಬಡ್ಡಿಯನ್ನು ಪಡೆದರೂ ಸಹ ಪ್ರತಿ ತಿಂಗಳು $41,666 ನಿಷ್ಕ್ರಿಯ ಆದಾಯ ಬರುತ್ತದೆ. ಅಂದರೆ ಅಕ್ಷರಶಃ ಮೂಲ ಅಸಲಿಗೆ ಕೈ ಹಾಕದೇ ಬರುವ ಈ ಆದಾಯ ನಮಗೆ ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ. ಇಲ್ಲಿ ಕಾಣುತ್ತಿರುವ ಚಾರ್ಟ್ ಚಕ್ರಬಡ್ಡಿಯು ಕಾಲಾನಂತರದಲ್ಲಿ ಹೇಗೆ ಬೃಹತ್ ಸಂಖ್ಯೆಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಆದರೆ ನೆನಪಿರಲಿ, ಸಮುದ್ರದ ಮಧ್ಯದಲ್ಲಿರುವ ಅಲೆಗೆ ಅಷ್ಟು ಶಕ್ತಿ ಇರುವುದಿಲ್ಲ. ಅದು ತೀರಕ್ಕೆ ಬಂದು ಅಪ್ಪಳಿಸಿದಾಗ ಮಾತ್ರ ಅದರ ಶಕ್ತಿ ಅರಿವಾಗುವುದು, ಅಲ್ವಾ? ಅದೇ ರೀತಿ ನಮ್ಮ ನಿಯಂತ್ರಣದಲ್ಲಿರುವ ದೊಡ್ಡ ಮೊತ್ತದ ಹಣದ ಮೇಲೆ ಚಕ್ರಬಡ್ಡಿ ಪ್ರಯೋಗವಾದಾಗ ಮಾತ್ರ ಅದು ಆರ್ಥಿಕ ಸ್ವಾತಂತ್ರ್ಯದ ಸುನಾಮಿಯನ್ನು ಸೃಷ್ಟಿಸುತ್ತದೆ. ಹಾಗಾದರೆ ಬೃಹತ್ ಸಂಪತ್ತನ್ನು ಆರಂಭದಲ್ಲಿ ಗಳಿಸುವುದು ಹೇಗೆ? ಇಲ್ಲಿಯೇ ಪುಸ್ತಕದ 21ನೇ ಅಧ್ಯಾಯದ ಪರಿಣಾಮದ ನಿಯಮ ಅಥವಾ ದ ಲಾ ಆಫ್ ಎಫೆಕ್ಷನ್ ನಮಗೆ ಉತ್ತರ ನೀಡುತ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ಅದ್ಭುತ ಮಾತು ಸಂಪತ್ತಿನ ಸೃಷ್ಟಿಯ ಹಿಂದಿರುವ ತಾತ್ವಿಕ ಬುನಾದಿಯನ್ನು ಒದಗಿಸುತ್ತದೆ. ಸಮಾಜಕ್ಕೆ ನಾವು ಎಷ್ಟು ಮೌಲ್ಯವನ್ನು ನೀಡುತ್ತೇವೆ ಎಂಬುದರ ಮೇಲೆಯೇ ನಮ್ಮ ಆರ್ಥಿಕ ಯಶಸ್ಸು ನಿರ್ಧಾರವಾಗುತ್ತದೆ. ಮೌಲ್ಯವನ್ನು ಸೃಷ್ಟಿಸದೆ ಬೃಹತ್ ಸಂಪತ್ತನ್ನು ನಿರೀಕ್ಷಿಸುವುದು ಅಸಾಧ್ಯದ ಮಾತು. ಹಾಗಾಗಿ ಈ ಪರಿಣಾಮದ ನಿಯಮದ ನೈಜ ಅರ್ಥವೇನೆಂದರೆ, ಮಿಲಿಯನ್ಗಟ್ಲೆ ಜನರ ಜೀವನವನ್ನು ಮುಟ್ಟಿದರೆ ಮಿಲಿಯನ್ಗಟ್ಲೆ ಹಣವನ್ನು ಗಳಿಸಬಹುದು. ಇದು ಸಂಪತ್ತನ್ನು ಸೃಷ್ಟಿಸುವ ನಿಖರವಾದ ಮತ್ತು ಕಟ್ಟುನಿಟ್ಟಿನ ಗಣಿತದ ನಿಯಮ. ಸಮಾಜದ ದೊಡ್ಡ ಮಟ್ಟದ ಸಮಸ್ಯೆಯನ್ನು ನಾವು ಬಗೆಹರಿಸಿದಾಗ ಅದರ ಪ್ರತಿಫಲವಾಗಿ ಸಂಪತ್ತು ತನ್ನಿಂದ ತಾನೇ ಹರಿದು ಬರುತ್ತದೆ. ಅಂದರೆ ಬೃಹತ್ ಸಂಪತ್ತನ್ನು ಗಳಿಸುವುದು ಕೇವಲ ಅದೃಷ್ಟ ಅಲ್ಲಲ್ಲ, ಇದು ಅದೃಷ್ಟದ ಮಾತೇ ಅಲ್ಲ. ಇದು ಯಾವುದೇ ಮ್ಯಾಜಿಕ್ ಅಥವಾ ಸಕಾರಾತ್ಮಕ ಆಲೋಚನೆಯ ಕಾಲ್ಪನಿಕ ಆಕರ್ಷಣೆಯ ನಿಯಮವಂತೂ ಖಂಡಿತ ಅಲ್ಲ. ಇದು ಪಕ್ಕಾ ಗಣಿತ. 10 ಮಿಲಿಯನ್ ಯಾವಾಗಲೂ 24ಗಿಂತ ದೊಡ್ಡದು ಅಲ್ವಾ? ಇದು ಮೌಲ್ಯ ಸೃಷ್ಟಿ ಮತ್ತು ವ್ಯವಸ್ಥೆಯ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಅವಲಂಬಿಸಿರುವಂತಹ 100% ಖಚಿತವಾದ ನಿಯಮ.
ಈ ಪರಿಣಾಮದ ನಿಯಮವನ್ನು ಪ್ರಚೋದಿಸಲು ನಮ್ಮ ಬಳಿ 2 ಪ್ರಮುಖ ಸಾಧನಗಳಿವೆ. ಅವುಗಳೇ ವ್ಯಾಪ್ತಿ ಮತ್ತು ಪ್ರಮಾಣ, ಅಂದರೆ ಸ್ಕೇಲ್ ಮತ್ತು ಮ್ಯಾಗ್ನಿಟ್ಯೂಡ್. ಬೃಹತ್ ನಿವ್ವಳ ಲಾಭವನ್ನು ಗಳಿಸಲು ಈ 2 ದಾರಿಗಳಿವೆ. ಮೊದಲನೆಯದು ವ್ಯಾಪ್ತಿ, ಅಂದರೆ ಅಗ್ಗದ ಬೆಲೆಯ ವಸ್ತುವನ್ನು ಲಕ್ಷಾಂತರ ಜನರಿಗೆ ತಲುಪಿಸುವುದು. ಉದಾಹರಣೆಗೆ 2 ಕೋಟಿ ಪೆನ್ನುಗಳನ್ನು ಮಾರುವುದು. ಎರಡನೆಯದು ಪ್ರಮಾಣ, ಅಂದ್ರೆ ಅತ್ಯಂತ ದುಬಾರಿಯಾದ ಹಾಗೂ ಹೆಚ್ಚಿನ ಮೌಲ್ಯವಿರುವ ವಸ್ತುವನ್ನು ಕೆಲವೇ ಜನರಿಗೆ ಮಾರಾಟ ಮಾಡುವುದು. ಉದಾಹರಣೆಗೆ 400 ಐಷಾರಾಮಿ ಅಪಾರ್ಟ್ಮೆಂಟ್ಗಳನ್ನು ಮಾರುವುದು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸಾಧಿಸಿದರೂ ಸಂಪತ್ತು ಸೃಷ್ಟಿಯಾಗುವುದು ಖಚಿತ. ಈ ಲೆಕ್ಕಾಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಕೇವಲ $7 ಲಾಭವಿರುವ ಪುಸ್ತಕವನ್ನು 8 ಮಿಲಿಯನ್ ಜನರಿಗೆ ಮಾರಿದರೆ ಬರೋಬ್ಬರಿ $56 ಮಿಲಿಯನ್ ಆದಾಯ ಬರುತ್ತದೆ. ಅದೇ ರೀತಿ ತಲಾ $4 ಲಕ್ಷ ಲಾಭ ತರುವ ಕೇವಲ 14 ಕಚೇರಿ ಸಂಕೀರ್ಣಗಳನ್ನು ನಿರ್ಮಿಸಿದರೂ $5.6 ಮಿಲಿಯನ್ ಗಳಿಸಬಹುದು. ಘಟಕಗಳ ಸಂಖ್ಯೆ ಅಥವಾ ಲಾಭಾಂಶವನ್ನು ಸ್ವಲ್ಪ ಬದಲಾಯಿಸಿದರೂ ಆರ್ಥಿಕ ಫಲಿತಾಂಶ ಹೇಗೆ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬ ಕಟ್ಟುನಿಟ್ಟಾದ ಗಣಿತ ಇಲ್ಲಿದೆ. ಇದೆಲ್ಲವನ್ನೂ ಒಟ್ಟಾಗಿ ಸೇರಿಸಿದಾಗ ನಮಗೆ ಸಂಪತ್ತಿನ ನೈಜ ರಹಸ್ಯ ಅರ್ಥವಾಗುತ್ತದೆ. ಮೊದಲಿಗೆ ವ್ಯಾಪ್ತಿ ಅಥವಾ ಪ್ರಮಾಣವನ್ನು ಬಳಸಿಕೊಂಡು ಇತರರ ಜೀವನದಲ್ಲಿ ಪ್ರಭಾವ ಬೀರುವ ಬಿಸಿನೆಸ್ ಕಟ್ಟುವುದು. ನಂತರ ಆ ಮೂಲಕ ಬೃಹತ್ ಲಾಭ ಮತ್ತು ಆಸ್ತಿ ಮೌಲ್ಯವನ್ನು ಗಳಿಸುವುದು. ಕೊನೆಯದಾಗಿ ಆ ವ್ಯಾಪಾರವನ್ನು ನಗದೀಕರಿಸಿ ಆ ಹಣದಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಪಡೆಯನ್ನು ಹುಟ್ಟುಹಾಕುವುದು. ಇದೇ ಸಂಪತ್ತಿನ ಸೃಷ್ಟಿಯ ಅಂತಿಮ ಗುರಿ. ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಳಬೇಕಾದ ಮತ್ತು ಆಳವಾಗಿ ವಿಮರ್ಶಿಸಿಕೊಳ್ಳಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇದೆ. ನಾವು ಪ್ರಸ್ತುತ ಮಾಡುತ್ತಿರುವ ಕೆಲಸ ಅಥವಾ ವ್ಯಾಪಾರವು ಎಷ್ಟು ಜನರ ಜೀವನವನ್ನು ಮುಟ್ಟುತ್ತಿದೆ? ಆ ಮೂಲಕ ನಾವು ಕಟ್ಟುತ್ತಿರುವ ನಿರಂತರವಾಗಿ ನಿಷ್ಕ್ರಿಯ ಆದಾಯವನ್ನು ತರುವ ಆ ಸೈನಿಕರ ಪಡೆ ಎಷ್ಟು ದೊಡ್ಡದಾಗಿದೆ? ಇದರ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾ ಮೌಲ್ಯವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವುದು ಅತ್ಯಗತ್ಯ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ಉಪಯುಕ್ತ ವಿಶ್ಲೇಷಣೆಯನ್ನು ಪೂರ್ಣಗೊಳಿಸೋಣ.